ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನೀಗ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. 10:30 ಆಗಿದೆ. ಇವತ್ತು ಎಕ್ಸ್ಟ್ರಾ ಕೆಲಸ ಏನಿಲ್ಲ. ಪದಾರ್ಥ ಎಲ್ಲ ನಿನ್ನೆದೇ ಇದೆ, ಅದನ್ನು ಬಿಸಿ ಮಾಡಲಿಕ್ಕಿದೆ. ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ. ಹಾಗೆ ಇವತ್ತೊಂದು ಬ್ಲಾಗ್ ಮಾಡುವ ಅಂತ ಅನಿಸಿತು, ಹಾಗೆ ಸ್ಟಾರ್ಟ್ ಮಾಡಿದೆ. ನೋಡುವ ಇವತ್ತಿನ ಡೇ ಹೇಗಿರ್ತದೆ ಅಂತ ನಿಮಗೆ ತೋರಿಸ್ತೇನೆ, ಬನ್ನಿ. ಹಾಗೆ ನನ್ನ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಫಸ್ಟ್ ಮಾಡೋ ಕೆಲಸ ಏನಂದರೆ ಪದಾರ್ಥ ಎಲ್ಲ ಬಿಸಿ ಮಾಡಬೇಕು. ಬಿಸಿ ಮಾಡಿ ಆದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ. ಅದಾದಮೇಲೆ ನೆಕ್ಸ್ಟ್ ಕೆಲಸ ಏನು ಅಂತ ಮಾಡು. ಇವತ್ತು ಮನೇಲಿ ನಾನು ಒಬ್ಬಳೇ ಇರೋದು, ಯಾಕಂದರೆ ಅಮ್ಮ ಅಪ್ಪ ಅಜ್ಜಿ ಮನೆಗೆ ಹೋಗಿದ್ದಾರೆ. ಹಾಗೆ ತುಂಬ ಕೆಲಸ ಏನಿಲ್ಲ, ಆಲ್ರೆಡಿ ಎಲ್ಲ ಉಂಟು ಪದಾರ್ಥ ಎಲ್ಲ. ದನಕ್ಕೆ ಹುಲ್ಲು ಹಾಕೋದು ಅದೆಲ್ಲ ಸ್ವಲ್ಪ ಕೆಲಸ ಇದೆ. ಆಮೇಲೆ ಗದ್ದೆ ಹತ್ರ ಆವಾಗ ಹೋಗ್ತಾ ಇರಬೇಕು, ಯಾಕಂದರೆ ನವಿಲು ಬರ್ತಾ ಇರ್ತದೆ. ಇವಾಗ ಸ್ವಲ್ಪ ಭತ್ತ ತೆನೆ ಬಿಟ್ಟಿದೆ, ನವಿಲು ಆಗಾಗ ಬರ್ತಾ ಇರ್ತದೆ. ಸೊ ಅದನ್ನು ನೋಡ್ತಾ ಇರಬೇಕು, ಇಲ್ಲಾಂದರೆ ನವಿಲು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರಂತೂ ನಮಗೆ ಸಿಕ್ಕಲಿಕ್ಕೆ ಇಲ್ಲ. ಈ ಬ್ಲಾಗ್ ಮಾಡ್ತಾ ನಾನು ಬಾಕಿ ಆದರೆ ಅರ್ಧ ಕೆಲಸ ಅಲ್ಲೇ ಬಾಕಿ ಆಗ್ತದೆ. ಅದಕ್ಕೋಸ್ಕರ ಬ್ಲಾಗ್ ಸ್ವಲ್ಪ ಇವಾಗ ಮಾಡಲಿಕ್ಕೆ ಒಂಥರ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದಾ, ಮನಸ್ಸಿಲ್ವಾ, ಒಂಥರ ಎಂತ ಅಂತ ಹೇಳೋಕ್ಕಲ್ಲ. ಒಮ್ಮೊಮ್ಮೆ ಸ್ಟಾರ್ಟ್ ಮಾಡಿದರೆ ಅದು ಮಾಡಿ ಹೋಗ್ತದೆ. ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಅದು ನಾಳೆ ಅಂತ ಹೋಗ್ತಾ ಇರ್ತದೆ. ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇವತ್ತು ಇಡೀ ದಿನ ಮಾಡುವಂತ ಇದ್ದೇನೆ. ಇನ್ನು ಸ್ವಲ್ಪ ಬಿಸಿಲೇ ಮಾಡ್ತೇನೆ, ಗಂಟೆ ಈಗಲೇ ಆಗಿದೆ. ಆಮೇಲೆ ಸಿಗ್ತೇನೆ. ಕ್ಲೀನಿಂಗ್ ಎಲ್ಲ ಮಾಡಿ ಆಯಿತು, ಇನ್ನು ಇಲ್ಲೆಲ್ಲ ಗುಡಿಸ್ಬೇಕು. ಒಳಗಿನ ಕೆಲಸ ಎಲ್ಲ ಆಯಿತು. ಇನ್ನೊಮ್ಮೆ ದನಕ್ಕೆ ಹುಲ್ಲು ಹಾಕಬೇಕು. ಹುಲ್ಲು ಹಾಕಿ ಸ್ವಲ್ಪ ನೀರೆಲ್ಲ ಖಾಲಿಯಾಗಿದೆ ನೋಡಿ ಹಾಕಬೇಕು. ಇವಾಗ ನವಿಲಿದೆ ಅಂತ ನೋಡಿ ಬರಬೇಕು. ಆಮೇಲೆ ಒಂದು ಹಗ್ಗ ಕಟ್ಟಿದಾರಪ್ಪ, ಸಣ್ಣ ಸಣ್ಣ ಅಕ್ಕಿ ಇರ್ತದಲ್ಲ, ಅದಕ್ಕೋಸ್ಕರ. ನೋಡಿ ಅಲ್ಲಿ ಸಣ್ಣ ಹಕ್ಕಿ, ಗುಮಾನವೇ ಇಲ್ಲ ಓಕೆ, ಕಲ್ಲು ಇಲ್ಲ.
ಅವೊಂದು ಗುಂಪಾಗಿ ಒಂದು ಕೂತು ತಿಂದರೆ ಸಾಕು, ಬೇಗ ಖಾಲಿ ಆಗ್ಬೋದು. ಈ ಥರ ಕಟ್ಟಿದ್ದಾರೆ. ಇದು ಅಲ್ಲಿಂದ ಇಳಿವಾಗ ಇಲ್ಲಿ ಸೌಂಡ್ ಆಗ್ತದೆ. ಅದಕ್ಕೆ ಕೇರೆ ಇಲ್ಲ, ಕೇಳಿ ಅಭ್ಯಾಸ ಆಗಿರ್ಬೋದು. ಇವತ್ತು ನಾವು ಇಲ್ಲಿ ಕಾಣೋದಿಲ್ಲ, ಸಣ್ಣ ಸಣ್ಣ ಹಕ್ಕಿಗಳು ಮಾಡ್ತಿರೋದು. ಅದು ಈ ಬೆಳೆಯಲ್ಲಿ ಬಂದು ಕೂತ್ರೆ ಗೊತ್ತಾಗೋದೇ ಇಲ್ಲ. ಇದು ಅವತ್ತು ಮಾಡಿಟ್ಟದು. ಇನ್ನು ಸೈಡಾಗಿ ಹೋಗಿ ಚರ್ಲು ಕಲ್ಲು ಬಿಸಾಕಬೇಕು, ಆವಾಗ ಮಾತ್ರ ಅದು ಓಡ್ತದೆ, ಇಲ್ಲಾದರೂ ಹೋಗಲಿಕ್ಕೆ ಇಲ್ಲ. ಈಗ ಟೈಮ್ ಇದೆ, ಸಂಜೆ ಆಮೇಲೆ ಬೆಳಗ್ಗೆ ಬರ್ತವೆ. ಈ ಬಿಸಿಲಿಗೆಲ್ಲ ಬರೋದಿಲ್ಲ, ಕಡಿಮೆ ಬಂದರೂ ಸೈಡಲ್ಲಿ ಕೂತಿರ್ತದೆ. ತೋಟ ಸೈಡಿಗೆ ಹೋಗಿ ನೋಡಿ ಬರ್ತೇನೆ ಅಲ್ಲಿ ಉಂಟಾ ಅಂತೇಳಿ. ಅಷ್ಟರವರೆಗೆ ನೀವು ಇಲ್ಲಿ ಕೂತ್ಕೊಳ್ಳಿ. A few moments later. ಎಲ್ಲೂ ಉಂಟು, ಎರಡೇ ಹಕ್ಕಿರೋದು. ಓಡಿಸಿ ಕೈ ಬಚ್ಚಿತ್ತು. ಇನ್ನಿರಲಿ, ಹಂಗೆ ಕುಡ್ದು. ಫೋನಲ್ಲಿ ಚಾರ್ಜ್ ಇಲ್ಲ ಇತ್ತು, ಹಾಗೆ ಫೋನ್ ಚಾರ್ಜಿಗೆ ಇಟ್ಟಿದ್ದೆ. ಚಾರ್ಜ್ ಆಗೋ ಟೈಮಲ್ಲಿ ಡ್ರಮ್ಮಿಗೆ ನೀರು ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿದೆ. ಅಷ್ಟಾಗುವಾಗ 1:30 ಆಯಿತು. ಇನ್ನು ನಾಯಿಗೆಲ್ಲ ಊಟ ಹಾಕಿ ಅದನ್ನ ಬಿಟ್ಟು ಕಟ್ಟಿ ಎಲ್ಲ ಆದಮೇಲೆ ಸಿಗ್ತೇನೆ. ಹೊರಗಿನ ಕೆಲಸ ಎಲ್ಲ ಮಾಡಿ ಬಂದಾಯಿತು. ಇನ್ನು ಹೊಟ್ಟೆಗೆ ಏನೋ ತಿನ್ನಬೇಕು. 2 ಗಂಟೆ ಆಗಿದೆ, ಊಟ ಮಾಡಬೇಕು, ಮತ್ತು ಫೋನ್ ನೋಡಬೇಕು. ನಾನು ಊಟಕ್ಕೆ ಬೆಳಗಿನ ಪಚ್ಚೆಸರಿ ಇತ್ತು, ಬೇಯಿಸಿದ ನೀರಿತ್ತು, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಬೇವಿನ ಸೊಪ್ಪು, ಒಣಮೆಣಸೆಲ್ಲ ಹಾಕಿ ಒಗ್ಗರಣೆ ಹಾಕಿದೆ. ಅದು ಆಮೇಲೆ ನಿನ್ನೆ ಮೀನು ಕಾಯಿಸ್ತಿತ್ತು, ಅದನ್ನು ತೊಗೊಂಡೆ ಸ್ವಲ್ಪ ಕುಡಿಲಿಕ್ಕೆ. ಇಷ್ಟೇ. ಅದ್ರಲ್ಲ ಕರೆಕ್ಟ್ 4 ಗಂಟೆ 5 ಗಂಟೆ 5:30 ಆಗುವಾಗ ಒಂದೊಂದಾಗಿ ಬರ್ತವೆ. ಅಲ್ಲಿ ತೆಂಗಿನ ಮರ ಉಂಟಲ್ಲ, ಅಲ್ಲಿ ಇರ್ತದೆ ರಾತ್ರಿ ಎಲ್ಲ, ಅಲ್ಲಿ ಇರ್ತದೆ ಕೆಲವೊಂದು. ಸುಮಾರು ಗರಿಗಳು ಬಿದ್ದಿರ್ತವೆ ಅಲ್ಲಿ, ಸುಮಾರು ಸಿಕ್ಕಿದೆ ಸಹ ನನಗೆ. ಅಲ್ಲೆಲ್ಲ ತೆಂಗಿನ ಮರದಲ್ಲಿ ಇರ್ತವೆ. ಈಗ ಓಡಿಸಿಬಿಟ್ಟೆ, ಇನ್ನು ಪುನಃ ಬರ್ಬೋದು ಸ್ವಲ್ಪ ಹೊತ್ತಲ್ಲಿ. ನಿಮಗೆ ನಾನು ನವಿಲುಗರಿ ತೋರಿಸ್ತೇನೆ, ನೋಡಿರ್ಬೋದು ಶಾರ್ಟ್ ವಿಡಿಯೋದಲ್ಲಿ. ಸೊ ಇಷ್ಟು ಸಿಕ್ಕಿದೆ ನೋಡಿ. ಸೊ ಇದೆಲ್ಲ ಒಮ್ಮೆಲೆ ಸಿಕ್ಕಿದ್ದಲ್ಲ, ಒಂದೊಂದಾಗಿ ಸಿಕ್ಕಿದ್ದು. ಅದು ಬೀಳೋ ಟೈಮ್ ಉಂಟಲ್ಲ, ಆವಾಗ ಸಿಕ್ಕಿದೆ. ಇವಾಗ ಸಿಗ್ತದೆ ಒಂದೊಂದು, ಮಳೆ ಬಂದರೆ ಮಾತ್ರ ಹಾಳಾಗ್ತದೆ. ನಾನು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೇನೆ, ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೇನೆ. ಇದರಲ್ಲಿ ಒಂಥರ ಮಿಣುಕುತ್ತದೆ ನೋಡಿ, ಅದರ ಕಣ್ಣೆಲ್ಲ. ಹೊರಗಡೆ ಇಡಬಾರ್ದು ಅಂತ ಹೇಳ್ತಾರೆ, ಹಾಗೆ ನಾನು ಆಚೆ ಸೈಡ್ ಅಡುಗೆ ಕೋಣೆಲಿಟ್ಟಿದ್ದೆ. ಅಲ್ಲೆಲ್ಲ ಕ್ಲೀನ್ ಮಾಡುವಾಗ ಸಿಕ್ಕಿದ್ದು ಒಂದೊಂದಾಗಿ. ಮಳೆ ಬರುವಾಗ ಇದೆಲ್ಲ ಹಾಳಾಗಿರ್ತದೆ. ಇಲ್ಲಿ ಅದ್ರ ಕಣ್ಣೆಷ್ಟು ಕಾಣ್ತದೆ. ಸೊ ನಾನಿಲ್ಲಿ ಮೇಲೆ ಇಟ್ಟಿದ್ದೇನೆ. ಬಿಸಾಕ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಹಾಗೆ ಅಲ್ಲಿ ಇಟ್ಟದ್ದು. ಒಳಗೆ ಇಡಬಾರ್ದು ಅಂತ ಹೇಳ್ತಾರೆ, ಗೊತ್ತಿಲ್ಲ. ಸೊ ಅಲ್ಲಿರಲಿ ಅಂತ ಅಲ್ಲಿಟ್ಟೆ. ಫೋನಲ್ಲಿ ಚಾರ್ಜ್ ಇಲ್ಲ, ಫೋನ್ ಚಾರ್ಜ್ ಇಡ್ತೇನೆ. ಆಮೇಲೆ ಸ್ವಲ್ಪ ಕೆಲಸ ಎಲ್ಲ ಇದೆ, ಅದೆಲ್ಲ ಮಾಡಿ ಆಮೇಲೆ ಸಿಗ್ತೇನೆ. ಬಾಯ್. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.